ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ 9 ದಿನಗಳ ಕಾಲ ಬಸವ ಸೇವಾ ಸಂಸ್ಥೆ ಬಸವಾಶ್ರಮದಲ್ಲಿ ನಡೆಯುತ್ತಿರುವಂತಹ ಶಿವಶರಣೆ ದಾನಮ್ಮ ದೇವಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮದ ಒಂದಿಷ್ಟು ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ. ಇವತ್ತಿನದು 4ನೆಯ ದಿನದ ಪೂಜಾ ಕಾರ್ಯಕ್ರಮ. ಇವತ್ತಿನ ಪ್ರವಚನದ ಕಾರ್ಯಕ್ರಮದಲ್ಲಿ ದಾನಮ್ಮ ದೇವಿಯವರು ಜನ್ಮಿಸ್ತಾರೆ, ಉದಯಿಸ್ತಾರೆ. ಈ ಒಂದು ಸುವರ್ಣ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವಂತಹ ಒಂದು ಕಾರ್ಯ ಕೂಡ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷ. ಅದೇ ರೀತಿ ಈ ವರ್ಷವೂ ಕೂಡ ಬಹಳಷ್ಟು ಆಸಕ್ತಿಪಟ್ಟು ಶರಣೆಯರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದರು. ದಾನಮ್ಮ ತಾಯಿ ಹೇಗೆ ಜನಿಸ್ತಾಳೆ ಹಾಗೆ ಇಲ್ಲಿ ತೊಟ್ಟಲಿಗೆ ಮಗುವನ್ನು ಹಾಕುವುದರ ಮೂಲಕ ಅದನ್ನು ಆಚರಣೆಯನ್ನು ಮಾಡೋದು, ಸಂಭ್ರಮವನ್ನು ಪಡೋದು, ಮಗುವಿಗೆ ನಾಮಕರಣವನ್ನು ಮಾಡೋದು ದಾನಮ್ಮ ಅಂತ. ಈ ಎಲ್ಲ ಒಂದು ಕಾರ್ಯಗಳು ಕೂಡ ಬಹಳ ಸೊಗಸು ಅಂತ ಅನಿಸುತ್ತೆ ಚಿಕ್ಕ ಮಕ್ಕಳನ್ನು ನೋಡೋಕ್ಕೆ ಮತ್ತು ಆ ತೊಟ್ಟಿಲು ಶಾಸ್ತ್ರವನ್ನು ನೋಡೋಕ್ಕೆ ಕೂಡ. ಹಾಗೆಯೇ ಇವತ್ತಿನ ಅಧ್ಯಕ್ಷತೆಯನ್ನು ಸರ್ವಮಂಗಳಮ್ಮ ನಿಜಲಿಂಗಪ್ಪ ಗೌಡರು ಹಾಗೂ ಇವತ್ತು ರೂಪಾ ಹಾಲೇಶ್ ಅವರು ಬಂದಿದ್ದರು. ಅಕ್ಕಮಹಾದೇವಿ ಮಹಿಳಾ ಪ್ರತಿಷ್ಠಾನದ ಅಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ಶರಣರಾದಂತಹ ಗೋಣಿ ಮಾಲ್ತೇಶ್ ಅವರು ಆಗಮಿಸಿದರು. ರಾಜ್ಯ KPCCಯ ಸದಸ್ಯರು ಶಿಕಾರಿಪುರ ಹಾಗೂ ಶುಭಾ ಚಂದ್ರಶೇಖರ್ ಅವರು, ಶರಣೆ ದಿವ್ಯಶ್ರೀ ಅವರು ಉಪ ನೋಂದಣಾಧಿಕಾರಿ ಹಾಗೂ ಶುಭಾ ಚಂದ್ರಶೇಖರ್ ಅವರು ಉಪನ್ಯಾಸಕರು ಬನ್ಸರಿ ಲಯನ್ಸ್ ವಿದ್ಯಾಸಂಸ್ಥೆ, ಹಾಗೂ ಇದರ ನಿರೂಪಣೆ, ವಚನ ಪ್ರಾರ್ಥನೆ, ಸ್ವಾಗತ ಹಾಗೂ ಇವತ್ತಿನ ಪೂಜಾ ಕಾರ್ಯಕರ್ತರು, ದಾಸೋಹಿಗಳು ಇವರೆಲ್ಲರೂ ಆಗಮಿಸಿ ಕೂಡ ಅವರ ಒಂದು ಮನದಾಳದ ಮಾತನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ನಡೆದಂತಹ ಕಾರ್ಯಕ್ರಮ. ಪೂಜ್ಯ ಶ್ರೀ ಮಾತೆ ಶರಣಾಂಬಿಕೆ ತಾಯಿಯವರ ಒಂದು ಆಶೀರ್ವಾದದಿಂದ ಅವರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ನಡೀತಾ ಇರುವಂತಹ ಈ ಕಾರ್ಯಕ್ರಮ. ಹಾಗೂ ದಾನಮ್ಮ ದೇವಿ ಜನಿಸಿದಾಗ ಮನೆಯಲ್ಲಿ ಎಷ್ಟು ಸಂಭ್ರಮಾಚರಣೆ ಇತ್ತು, ಎಷ್ಟು ಸಂತೋಷವನ್ನು ಪಟ್ಟರು ಅವರ ತಂದೆ ತಾಯಿ, ಮತ್ತು ಯಾವ ರೀತಿಯಾದಂತಹ ವಾತಾವರಣ ನಿರ್ಮಿತವಾಗಿತ್ತು ಅನ್ನೋದನ್ನು ನಮ್ಮ ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಡ್ತಾ ಇರುವಂತಹ ಶರಣರಾದ ಬಸವಣ್ಣಯ್ಯ ಮಠದವರು ಕೂಡ ನಮಗೆ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಬನ್ನಿ ಈ ಎಲ್ಲ ಕಾರ್ಯಕ್ರಮದ ಒಂದಿಷ್ಟು ಚಿಕ್ಕ ಚಿತ್ರಣವನ್ನು ನಾನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಸೆರೆ ಹಿಡಿದು ತೋರಿಸ್ತಾ ಇದ್ದೇನೆ. ನೋಡ್ಕೊಂಡು ಬರೋಣ. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಪಾರ್ವತಿಯ ಅವತಾರ ತಾಯೇನೇ ನಮ್ಮ, ಪಾರ್ವತಿಯ ಅವತಾರ ತಾಯೇನೇ ನಮ್ಮ, ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ, ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ, ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ದೆಮ್ಮ. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ, ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ದೆಮ್ಮ. ತೊಟ್ಟಿಲಲೆ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ, ತೊಟ್ಟಿಲಲೆ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ, ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಕುರುಡ ಕುಂಟರ ಕುಷ್ಠ ರೋಗಿಗಳ ಕಷ್ಟ ಕಳೆದೆಯಮ್ಮ,
ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದೆಮ್ಮ. ಕುರುಡ ಕುಂಟರ ಕುಷ್ಠ ರೋಗಿಗಳ ಕಷ್ಟ ಕಳೆದೆಯಮ್ಮ. ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದೆಮ್ಮ. ಬಂಜೇರ ಬಾಳನ್ನು ಬಂಗಾರ ಮಾಡಿದ ತಾಯೇನೆ ನಮ್ಮ. ಬಂಜೇರ ಬಾಳನ್ನು ಬಂಗಾರ ಮಾಡಿದ ತಾಯೇನೆ ನಮ್ಮ. ಕುಲಜಾತಿಗಳ ಪಂಗಡವೆಣಸದ ಸಕಲರ ಪೊರೆದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ವೀರಶೈವ ಧರ್ಮಕ್ಕೆ ಬೆಳಕಾಗಿ ಬಂದೆಮ್ಮ. ಮರುಳ ರಾಶಿಯಲ್ಲಿ ಅನ್ನದ ರಾಶಿ ಮಾಡಿದೆ ನೀನಮ್ಮ. ವೀರಶೈವ ಧರ್ಮಕ್ಕೆ ಬೆಳಕಾಗಿ ಬಂದೆಮ್ಮ. ಮರುಳ ರಾಶಿಯಲ್ಲಿ ಅನ್ನದ ರಾಶಿ ಮಾಡಿ. ನಿನ್ನೆ ದಿನ ಇತ್ತ ಕಡೆಗೆ ಪಾರ್ವತಿ ಪರಮೇಶ್ವರರು ವಿಶ್ವಕರ್ಮರ ವಂಶದಲ್ಲಿ ನಾನು ಹುಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ತಾ ಇದ್ದಾರೆ ದಾನಮ್ಮ ತಾಯಿ. ಸೋಮನಾಥನ ಇದಾಗಿ ನಾನು ಹುಡ್ತಾನೆ ಅಂತ ತಿಳ್ಕೊಂಡು ಅವರು ಕೂಡ ಈಗ ತಾನೇ ಮಾಲ್ತೇಶ್ ಅವರು ಬಂದಿದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳಿ ಬಾರಿಸೋದ್ರ ಮುಖಾಂತರ ಸ್ವಾಗತ. ಹೀಗಿರುವಾಗ ಈತ ಕಡೆಗೆ ಒಂದು ವಚನ ಹೇಳ್ತಾ ಇದ್ದಾರೆ. ತಾಯಿ ಗರ್ಭದಲ್ಲಿದ್ದ ಶಿಶು ತಾಯಿಯ ಕುರುಹನರಿಯಳು. ನೋಡ್ರಿ, ತಾಯಿ ಗರ್ಭದಲ್ಲಿದ್ದ ಶಿಶು ತಾಯಿ ಕುರುಹನರಿಯಳು. ಆ ತಾಯಿ ಆ ಶಿಶುವಿನ ಕುರುಹ ನರಿಯಳು. ಮಾಯಾ ಮೋಹದಲ್ಲಿಪ್ಪ ಭಕ್ತರು ದೇವರ ನರಿಯರು. ಆ ದೇವರು ಆ ಭಕ್ತರ ನಂದು ಅರಿಯನು ಕಾಣ ರಾಮನಾಥ ಅಂತ ನೋಡ್ರಿ, ಎಷ್ಟು ಅರ್ಥಗರ್ಭಿತ ಐತಿ. ತಾಯಿ ಗರ್ಭಿಣಿ ಇದ್ದಾಗ ನಮ್ಮ ಮಗ ಕರ್ಗದಾನ, ಕೆಂಪಗದಾನ, ಹಳದಿ ಅದಾನ, ಹೆಣ್ಣದಾನ, ಗಂಡದಾನ ಗೊತ್ತಾಗತ್ರೆ? ಗೊತ್ತಾಗಲ್ಲ. ಆ ತಾಯಿಗೆ, ಆ ಮಗುವಿಗೆ, ಮಗುವಿನ ತಾಯಿಗೆ ನಮ್ಮವ್ವ ಕರಗದಾಳ, ಗಿಡ್ಡದಾಳ, ದಪ್ಪದಾಳ ಅನ್ನೋದು ಆ ಒಳಗಿನ ಮಗುವಿಗೆ ಏನ್ರಿ ಗೊತ್ತಾಗತ್ತನ್ರಿ? ಗೊತ್ತಾಗಲ್ಲ. ಅದಕ್ಕಂದ್ರು ತಾಯಿ ಗರ್ಭದಲ್ಲಿದ್ದ ಶಿಶು ತಾಯಿ ಕುರುಹ ನರಿಯಳು. ಆ ತಾಯಿ ಆ ಮಗುವಿನ ಕುರುಹ ನರಿಯಳು. ಮಾಯಾ ಮೋಹದಲ್ಲಿಪ್ಪ ಭಕ್ತರು ದೇವರ ನರಿಯರು. ಆ ದೇವರು ಆ ಭಕ್ತರ ನಂದೂ ಅರಿಯನು ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ಅನಂತರಾಯ ಶಿರಸಮ್ಮ ಮದುವೆಯಾಗಿ 15-16 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಆ ವೀರಮಲ್ಲಯ್ಯನ ಗುಡಿಗೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಂಬು ನಂಬಲೆ ಮನವೇ ಹಂಬಲಿಸಿದರು ಬರಿದೆ ನಂಬಿಕೆಯ ಕಾರಣ ಸಾಂಬನೊಲಿಯುವುದಕ್ಕೆ. ನಂಬು ನಂಬಲೆ ಮನವೇ ಹಂಬಲಿಸಿದರು ಬರಿದೆ ನಂಬಿಕೆಯ ಕಾರಣ ಯಾರು? ಸಾಂಬನೊಲಿಯುವುದಕ್ಕೆ. ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತಿಯನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ನೀವು ಹೇಳ್ರಿ ಸ್ವಲ್ಪ, ನಿಮಗೆಲ್ಲ ಗೊತ್ತಿದೆ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ಆಗ ಇತ್ತ ಕಡೆಗೆ ಪ್ರಸಾದವಾಗ್ತಾ ಇದೆ. ವೀರಮಲ್ಲಯ್ಯನ ಗುಡಿಯಲ್ಲಿ ಪ್ರಸಾದ ಆದ ತಕ್ಷಣ ಆ ಹೂವನ್ನು ಏನು ಮಾಡಿದಾಳ? ಆ ಶಿರಸಮ್ಮ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಹೂವನ್ನು ಪ್ರಸಾದವನ್ನು ತೆಗೆದುಕೊಂಡಿದ್ದಾಳೆ. ಇತ್ತ ಕಡೆಗೆ ಶ್ರೀಶೈಲದಿಂದ ಅಜಾನುಭಾವ ಎತ್ತರ ಒಬ್ಬ ಸನ್ಯಾಸಿಗಳು ಬರ್ತಾ ಇದ್ದಾರೆ. ಹಣ್ಣಣ್ಣ ಮುದುಕಾಗಿ, ಕೈಯಾಗ ಬೆತ್ತ, ಕಾಲಾಗ ಹಾವಿಗೆ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಒಬ್ಬರು ಬಂದು ತಡಿಯಪ್ಪ ಇಲ್ಲಿ ಅಂದರು. ಯಾರಿಗೆ? ಅನಂತರಾಯ. ನೀ ಭಾಳ ಒಳ್ಳೆಯ ಕಂಡಂಗೆ ಕಾಣ್ತಿದೆ, ನಿನಗೆ ಈ ವಿಭೂತಿ ಕೊಡ್ತಾನೆ, ಗಟ್ಟಿ ಕೊಡ್ತಾನೆ ಅಂತ ತಿಳ್ಕೊಂಡು ಜೋಳಿಗೆಂದು ಏನು ಮಾಡಿದ್ರಿ? ವಿಭೂತಿ ಗಟ್ಟಿ ಕೊಟ್ಟು
ಲೋಕದಾಗ ಇರುವಾಗ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದುರಿಗೆ, ಸಾಕಾಗಿ ಶಿವನ ಸದುರಿಗೆ ಹೋಗುವಾಗ ಕಳಸಾಕ ಬರ್ತಾರ ಎಲ್ಲಾರು. ನೋಡ್ರಿ, ಲೋಕದಾಗ ಇರುವಾಗ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದುರಿಗೆ ಹೋಗುವಾಗ ಕಳಸಾಕ ಬರ್ತಾರ ಎಲ್ಲರೂ. ನೀವು ಭಾಳ ಒಳ್ಳೆ ಕಣ್ಣು ಕಾಣ್ತೀಯಪ್ಪ, ನಿನ್ನ ಮುಖ ನೋಡ್ತೀನಿ ನನಗೆ ಗೊತ್ತಾಯ್ತು, ಭಾಳ ಒಳ್ಳೆಯವದಿ, ತಗ ಈ ಹೂತಿಗಟ್ಟಿಯನ್ನು ತಗ, ದಿವಸ ನೀನು ಏನು ಚಿಂತೆ ಮಾಡ್ತಾ ಇದ್ದೀರಲ್ಲ ಅದೆಲ್ಲ ಏನಾಕತಿ ದೂರಕತಿ ಅಂತ ಹೇಳಿದ್ರು. ಮಹಾತ್ಮರು ಕಾವಿ ಬಟ್ಟಿ ಧರಿಸ್ಕೊಂಡಾರ, ಹಣಿ ಮ್ಯಾಲ ವಿಭೂತಿ, ಕೊರಳಾಗ ರುದ್ರಾಕ್ಷಿ, ಪಾದದಲ್ಲಿ ಆವಿಗಿ, ಕೈಯಾಗ ಬೆತ್ತ. ಬಂಧುಗಳ ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿನಿಂದ ಬಂಧನವು ಬಯಲು ಸರ್ವಜ್ಞ. ನೋಡಿ, ಗುರುಗಳು ಅಂದ್ರೆ ಹಸ್ತಸಿದ್ಧಿ, ವಾಕ್ಸಿದ್ಧಿ, ದೃಷ್ಟಿ ಸಿದ್ಧಿ ಆಗಿರ್ತೈತ್ರಿ ಅವರಿಗೆ, ಸ್ವಾಮಿಗಳಿಗೆ. ಅವ್ರು ನಮ್ಮಂಗೆ ಪಂಚಾಂಗ ತೆಗೆದು ಆಮೇಲೆ ಮೊಬೈಲ್ ಹಿಂಗೆ ಹೊಡೆದು ನೋಡಲ್ಲ ಅವ್ರೇನು ನೋಡಲ್ಲ. ಒಂದು ಸಲ ಹಿಂಗಾಯ್ತು, ಸ್ವಾಮಿಗಳು ಪೂಜೆ ಕೂತ್ಕೊಂಡಿದ್ರು, ಪೂಜೆ ಕೂತ್ಕೊಂಡಾಗ ಇದನ್ನು ತೊಗೊಂಬಾರಪ್ಪ ಹಾಲು ಅಂತ ಹೇಳಿದ್ರು ಭಕ್ತನಿಗೆ. ಬುದ್ಧಿ ದಯಮಾಡಿ ಕ್ಷಮಿಸಬೇಕು, ನಮ್ಮ ಮನ್ಯಾಗ ಆಕಳದಾವು ಎಲ್ಲ ಗೊಡ್ಡೆ ಆಕಳದಾವು. ಗೊಡ್ಡೆ ಆಕಳದಾವ ಅಂದ ತಕ್ಷಣ ಅಜ್ಜಾರು ಏನು ಮಾಡಿದ್ರು, ಹೋಗ ಆ ನೀರು ತಗೊಂಡು ಡುಬ್ಬಕ್ಕೆ ಹಾಕು, ಬಡಿ ಹಿಂಡು ಅಂತಂದು. ಅಜ್ಜಾರು ಹೇಳ್ಯಾರ ಅಂತ ತಿಳ್ಕೊಂಡು ಏನು ಮಾಡಿದೆ, ಶಿವಸ್ವಾಮಿಗಳು ಹೇಳ್ಯಾರ ಅಂತ ತಿಳ್ಕೊಂಡು ಆಕಳಿಗೆ ಡುಬ್ಬಕ್ಕೆ ನೀರು ಹಾಕಿದ, ಹಿಂಡಿದ. ನೋಡ್ರಿ, ಹಾಲು ಕೊಡಾಕತ್ತಿ. ಪೂಜಕ್ಕಾಗಿ ಪ್ರಸಾದಕ್ಕಾಗಿ ಇನ್ನೂ ಹಾಲು ಉಳಿದಿತ್ತು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಾಗುವುದಯ್ಯ. ಆಮೇಲೆ ಅಜ್ಜಾರು ಪೂಜೆ ಮುಗಿಸ್ಕೊಂಡು ಬಂದರು ಹೊರಗೆ, ಇದ ನೋಡ್ರಿ ಬುದ್ಧಿ ಗೊಡ್ಡೆ ಆಕಳ ಅಂತ. ಆಮೇಲೆ ಅಜ್ಜಾರು ಏನು ಮಾಡಿದ್ರು, ಆ ಡುಬ್ಬದ ಮೇಲೆ ಕೈ ಇಟ್ಟು ಏನು ಮಾಡಿದ್ರು, ನೀ ಇನ್ನು ಮ್ಯಾಲ ಇಳಿಯೋದ ಬೇಡ, ಬರೀ ಹಾಲು ಕೊಟ್ಕೊಂತ ಹೋಗು ಅಂದ್ರಂತ. ನೋಡಿ, ಇನ್ಮ್ಯಾಲೆ ಇಳಿದ ಬೇಡ, ಹಾಲು ಹಂಗ ಕೊಟ್ಕೊಂತ ಹೋಗು ಅಂದ್ರಂತ. ಹಂಗೆ ಇಲ್ಲಿ ಮಹಾತ್ಮರು ಹೇಳಿದಾರ, ಆ ವಿಭೂತಿಗಟ್ಟಿಯನ್ನು ಧರಿಸ್ಕೊಳ್ತಾ ಇದ್ದಾರೆ. ಇತ್ತ ಕಡೆಗೆ ಸಿರಸಮ್ಮ ಗರ್ಭವತಿ ಆಗಿದ್ದಾಳೆ. ನೋಡಿ, ಗರ್ಭವತಿ ಆದಾಗ ಇತ್ತ ಕಡೆಗೆ 4 ತಿಂಗಳ, 5 ತಿಂಗಳ, 6 ತಿಂಗಳ, 8 ತಿಂಗಳು ತುಂಬಿದವು. ಒಳ್ಳೊಳ್ಳೆ ಬಯಕೆಗಳು ಪ್ರಾರಂಭವಾಗಿದ್ದಾವ. ಪುರಾಣ ಪ್ರವಚನವನ್ನು ಕೇಳಬೇಕು, ದಾನ ಧರ್ಮವನ್ನು ಮಾಡಬೇಕ್ರಿ ನಾವೆಲ್ಲ. ಯಾಕಂತಂದ್ರೆ ಅಸ್ಥಿರ ಇದು ಜೀವನ, ಯಾವಾಗ ಏನಕ್ಕತ್ತ ಗೊತ್ತಿಲ್ಲ. ನೀರಿ ಮೇಲೆ ಗುಳಿರಿದು, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೇ ಕತ್ತಲೆ. ಅಸ್ಥಿರಂ ಜೀವನಂ ಲೋಕೆ, ಅಸ್ಥಿರಂ ಧನ ಯೌವನೆ, ಅಸ್ಥಿರ ಪುತ್ರಧಾರಾಶ್ಚ, ಧರ್ಮಕೀರ್ತಿ ದ್ವಯಂ ಸ್ಥಿರಂ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ, ನಿತ್ಯ ಸನ್ನಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ನಾವೇನು ಮಾಡಬೇಕಾಗೈತಿ, ಧರ್ಮವನ್ನು ಸಂಗ್ರಹ ಮಾಡಬೇಕ್ರಿ. ಅದಕ್ಕಂದ್ರು ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ಏನು ಮಾಡ್ತೈತ್ರಿ, ನಮ್ಮನ್ನು ರಕ್ಷಣೆ ಮಾಡ್ತೈತೆ. ಹೀಗಿರುವಾಗ 8 ತಿಂಗಳ ತುಂಬಿದ ತಕ್ಷಣ ಗುರುಗಳನ್ನು ಕರೆಸಿದ್ದಾರೆ. ಆ ಸಿರಸಮ್ಮನಿಗೆ ಗರ್ಭಕ್ಕೆ ಲಿಂಗಧಾರಣವನ್ನು ಮಾಡಿಸಿದ್ದಾರೆ. ಮಾಡಿಸಿದಾಗ 9 ತಿಂಗಳ ತುಂಬಿತು. ಇತ್ತ ಕಡೆಗೆ ಆ ಸಿರಸಮ್ಮ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ, ಅವರ ಯಜಮಾನರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಒಳಗಡೆ ಹೋಗಿ ಮಲ್ಲಯ್ಯನನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ. ಸ್ಮರಣೆ ಮಾಡಿದಾಗ ಮುಂದೆ ಹೆರಿಗೆ ಆಗ್ತಾ ಇದೆ. ಆ ಪಾರ್ವತಿ ಅವತಾರ ಇಲ್ಲಿ ಬಸವಾಶ್ರಮದಲ್ಲಿ ಆಗ್ತಾ ಇದೆ. ಆ ಕಾರ್ಯವನ್ನು ನಮ್ಮ ಸುವರ್ಣಮ್ಮವರು ತಾಯಿಯರೆಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ.
ಸಮಯದಲ್ಲಿ ಮತ್ತು 12ನೇ ಶತಮಾನದಲ್ಲಿ ಉದಯವಾದಂತಹ ವಚನ ಅನೇಕ ತರಗತಿಗಳಿಗೆ ಇವತ್ತು ಭಜನಾ ಸಂಘ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸರ್ವರಿಗೂ ಶರಣು ಶರಣ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿ ಕೊಂದಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಲ್ಲ. ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ವ್ಯರ್ಥ ಕಂಡಯ್ಯ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಧಾರವಾಡದ ಪೂಜ್ಯ ಶಾಂತಾದೇವಿ ಮಾತಾಜಿಯವರೇ, ಈ ಸಮಾರಂಭದ ಅಧ್ಯಕ್ಷರಾದ ಸರಕುಳಮ್ಮನವರೇ, ಶಿಕಾರಿಪುರದ ಬಹಳ ಹೆಸರುವಾಸಿ ರಾಜಕೀಯ ಧುರೀಣರಾಗಿರುವಂತಹ ಶರಣರಾಜ ಕೋಡಿ ಮಾತೇಶ್ವರನವರೇ, ಶರಣಿ ಕೆ ಸುಭಾಷ್ ಚಂದ್ರಶೇಖರ್ ಅವರೇ, ನಮ್ಮ ಶಿಕಾರಿಪುರ ನಗರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ಉಪ ನೋಂದಣಾ ಅಧಿಕಾರಿಗಳಾಗಿರುವಂತಹ ಶ್ರೀ ದಿವ್ಯಶ್ರೀ ಅವರೇ, ಹಾಗೆ PIT ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀ ಸುವರ್ಣಮ್ಮನವರೇ, ನೆರೆದಿರುವ ಎಲ್ಲ ತಾಯಿಯರೇ, ಕಾರ್ಯಕರ್ತರೇ, ಶರಣರೇ, ಪೂಜಾಕರ್ತರೇ, ತಮ್ಮೆಲ್ಲರ ಅಂತರಾತ್ಮಿಕ ಶರಣು ಶರಣಾರ್ಥಿ. ಇನ್ನೊಂದು 10 ನಿಮಿಷ ಕಾರ್ಯಕ್ರಮ ಮುಗಿಯುತ್ತದೆ. ಕೆಲವರಿಗೆ ಎಷ್ಟೊತ್ತಿಗೆ ಹೋಗ್ತೇವೆ ಅಂತ ಹೇಳಿ ತುದಿ ಗಾಲಲ್ಲಿ ಕೂತ್ಕೊಂಡಿದ್ದಾರೆ. ಕೆಲವರು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಆರಾಮಾಗಿದ್ದಾರೆ. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಮನುಷ್ಯನಿಗೆ ಎಲ್ಲದಕ್ಕೂ ಸಮಯ ಇದೆ. ಧ್ಯಾನ ಮಾಡಕ್ ಸಮಯ ಇಲ್ಲ, ಪೂಜೆ ಮಾಡಕ್ ಸಮಯ ಇಲ್ಲ, ತನ್ನನ್ನು ತಾನು ತಿಳ್ಕೊಳಕ್ ಸಮಯ ಇಲ್ಲ. ನಿಮಗೆ ಗೊತ್ತಾ, ಬೆಳಗಿನಿಂದ ಸಂಜೆವರೆಗೆ ನೀವು ಬೇರೆಯವರಿಗೆ ಮಾಡ್ತಾ ಇದ್ದೀರಿ, ನಿಮಗಾಗಿ ನೀವು ಮಾಡ್ತಾನೇ ಇಲ್ಲ. ನಿಮಗಾಗಿ ನೀವು ಯಾವಾಗ ಇದ್ದೀರಿ ಅಂದ್ರೆ ಕನಿಷ್ಠ ಬಚ್ಚಲ್ ಮನೆ ತಿಳ್ಕೊತೀವಿ ಅಷ್ಟೇ. ಹೌದಾ? ಅದು ಅವಸರ. ಧ್ಯಾನ ಪೂಜಾ ಕೋಣೆ, ಬಚ್ಚಲ ಕೋಣೆ ನಮಗಾಗಿ ಇರ್ತದೆ. ರಾತ್ರಿ ಮಲಗಿದ ಮೇಲೆ ಹಾಸಿಗೆ ಅಷ್ಟೇ. ಇನ್ನು 24 ಗಂಟೆಯೂ ಹೊರಗಡೆಗೆ ಚಿಂತೆ ಮಾಡ್ತೀವಿ. ಎಲ್ಲವನ್ನರಿದು ಫಲವೇನು ತನ್ನ ತಾನರಿಯದನ್ನಕ್ಕ, ಮರವಿತ್ತು ಫಲವೇನು ನೆರಳಿಲ್ಲದನ್ನಕ್ಕ, ದನವಿತ್ತು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿತ್ತು ಫಲವೇನು ಹಯವಿಲ್ಲದನ್ನಕ್ಕ, ಅಲಗಿತ್ತು ಫಲವೇನು ಮನವಿಲ್ಲದನ್ನಕ್ಕ, ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಬಹಳ ಸ್ಪಷ್ಟವಾಗಿ ಶರಣರು ಹೇಳಿದರು. ಈ ಸೃಷ್ಟಿಯ ಸಕಲ ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠತಮವಾದ ಪ್ರಾಣಿ. ಮಾತಾಡ್ಲಿಕ್ಕೆ ಬರುವ ಪ್ರಾಣಿ, ಬಟ್ಟೆ ಉಟ್ಕೊಳ್ಳಲಿಕ್ಕೆ ಬರುವ ಪ್ರಾಣಿ, ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ತಿನ್ಲಿಕ್ಕೆ ತಯಾರಾಗಿರುವ ಪ್ರಾಣಿ. ಯಾರಾದ್ರೂ ಇದ್ರು ಮನುಷ್ಯ ಮಾತ್ರ. ಪ್ರಾಣಿಗಳು ಏನ್ ಮಾಡ್ತಾರೆ? ಮನುಷ್ಯರಿಗೆ ಇದೆಲ್ಲ ನಿರ್ಮಾಣ ಆಗಿರೋದು. ಹಾಸ್ಪಿಟಲ್, ಕೋರ್ಟ್, ಪುರಸಭೆ, ಸಬ್ ರಿಜಿಸ್ಟರ್ ಆಫೀಸ್ ಯಾಕೆ ಬೇಕಪ್ಪ? ಎಲ್ಲ ಫ್ರೀ ಅಲ್ವಾ ಜಾಗ, ದೇವ್ರು ಕೊಟ್ಟಿರೋದು. ಆದ್ರೂ ರಿಜಿಸ್ಟರ್ ಮಾಡ್ಕೋಬೇಕು. ಮೇಡಮ್ ಅದು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸೊರಬಗಳೂರು ಪುರಸಭೆಗೆ ಅಂದ್ರು. ಮೊದಲನೇ ಬಾರಿಗೆ ಸಬ್ ರಿಜಿಸ್ಟರ್ ಆಗಿ ನಮ್ಮ ಲೇಡಿ ಶರಣೆ ದಿವ್ಯಶ್ರೀ ಅವರು ಆಗಮಿಸಿದ್ದಾರೆ. ಅವ್ರ ಹೆಸರಿಗೆ ತಕ್ಕಂತೆ ನೋಡ್ಲಿಕ್ಕೂ ಚಂದ, ಮಾಡ್ಲಿಕ್ಕೂ ಚಂದ. ಬಹಳ ಸೂಕ್ಷ್ಮ ಅವರು ಮನಸ್ಸು. ಈಗಾಗಲೇ ಬಂದಾಗಿಂದಲೂ ಪರಿಚಯ ಇದೆ. ಆದ್ರೆ ಈಗ 2-3 ಸಲ ಕರೆದಿದ್ವಿ, ಈ ಸಲ ಬಂದಿದ್ದಾರೆ. ಬಹಳ ಬೆಳಗಿನ ಕೆಲಸ. ಅದ್ರ ಮಧ್ಯದಲ್ಲೂ ಆ ಸಮಯವನ್ನು ಕೊಡ್ತಾರಲ್ಲ, ನಿಜಕ್ಕೂ ಬೇಕು. ನಾನು ಎಷ್ಟೋ ಸಲ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿದ್ದೆ ಇವರು ಬರೋಕ್ಕಿಂತ ಮೊದಲು. ಅವರೆಲ್ಲ ಅಂದ್ರೆ ಏನೋ ಗತ್ತಲ್ಲಿ ಜೋರು ಭಯ ಜನರಿಗೆ ಇರೋರು. ಇವ್ರು ಬಂದಕ್ಕಾಗಿಲ್ಲ, ಬಹಳ ಪ್ರೀತಿ
ಪ್ರೀತಿ ಎಲ್ಲರಿಗೂ. ಮೇಡಮ್ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ. ಆದರೆ ಇವರು ಹಾಗೆ ಇದ್ದಾರೆ, ಅಲ್ಲಿರೋರು ಹಾಗೆ. ಅಷ್ಟು ಆನೆಸ್ಟಿ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿ ನಮ್ಮ ಶಿಕಾರಿಗಳು. ಇದು ಹೆಮ್ಮೆ. ಇದನ್ನೇ ಕಾಯಕವೇ ಕೈಲಾಸ. ಬಸವಣ್ಣವ್ರು ಏನ್ ಮಾಡಿದ್ರು? ಪೈಗಂಬರು, ಯೇಸು, ವಿವೇಕಾನಂದರು, ಕನಕದಾಸರು, ಎಷ್ಟು ಜನ ಮಹಾತ್ಮರಾಗಿ ಹೋಗಿದ್ದಾರೆ, ಓಶೋ, ಯಾರ್ಯಾರು ಹೋಗಿದ್ದಾರೆ. ಎಲ್ಲರೂ ಏನ್ ಹೇಳಿದ್ರು? ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೋಬೇಕು. ನಾವ್ ಏನೆಲ್ಲ ಅಧಿಕಾರ ಪಡ್ಕೋಬಹುದು, ರಾಜಕಾರಣಿ ಆಗ್ಬೋದು, ಟೀಚರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ರೈತ ಆಗ್ಬೋದು, ಏನೆಲ್ಲ ಆಗ್ಬೋದು, ಮೊದಲು ಮನುಷ್ಯನಾಗು ಅಂತ ಹೇಳ್ತಾರಲ್ಲ, ಮನುಷ್ಯತ್ವ ನಮಗೆ ಮೊದಲು ಬೇಕೇ ಬೇಕು. ಮನುಷ್ಯತ್ವ ಇದ್ರೆ ಮಾತ್ರ ಇವೆಲ್ಲ ಅಧಿಕಾರಗಳಿಗೂ ಬೆಲೆ ಬರ್ತದೆ, ಇಲ್ಲದ್ರೂ ಬೆಲೆ ಬರಲ್ಲ. ಪ್ರಾಣಿಗಳಿಗಿಂತ ಕೀಳಾಗಿ ಬದುಕುವಂತಹ ಒಂದು ಬದುಕನ್ನ ಮನುಷ್ಯ ಬದುಕಕ್ಕೆ ಶುರು ಮಾಡಿರ್ತಾರೆ. ಹಿಂದೊಮ್ಮೆ ಒಬ್ಬರು ಅಧಿಕಾರಿಗಳು ಬಂದಿದ್ರು ನಮ್ಮ ಆಶ್ರಮಕ್ಕೆ, ಸುಮಾರು ಒಂದು 8 ವರ್ಷ ಶಿಕ್ಷಣ ಮಾಡಿದ್ರು. ಅವ್ರು ಇಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ ಆಗಿದ್ರಂತ ಶಿಕಾರಿಪುರದಲ್ಲಿ. ಅವಾಗ ಅವರು ಆ ಒಂದು ಉದ್ಯೋಗವನ್ನ ಸಮರ್ಪಕವಾಗಿ ನಾನು ಮಾಡಿರ್ಲಿಲ್ಲ ಅಂತ ನನ್ನ ಹತ್ರ ತಪ್ಪು ಒಪ್ಕೊಂಡ್ರು. ಯಾಕಂದು ಒಪ್ಕೊಂಡ್ರು? ಏನೇನೋ ಮಾಡಿದ್ರು ಅವರೆಲ್ಲ ಮಾಡ್ತಲ್ಲಕ್ಕೆ ತಪ್ಪು. ಯಾಕೆ ಮರೆ ನನಗೆ ಬಹಳ ಸಫರ್ ಆಗ್ಬಿಟ್ಟಿದೆ, ಇವತ್ತು ನಾನು ಆಸ್ಪತ್ರೆಗೆ ಬಂದು ಬಿದ್ದಿದ್ದೇನೆ, ನನ್ನನ್ನು ನೋಡ್ಕೊಳ್ಳೋಕೆ ನನ್ನ ಹೆಂಡತಿ ಬರ್ತಾ ಇಲ್ಲ, ನನ್ನ ಮಕ್ಕಳು ಬರ್ತಾ ಇಲ್ಲ, ನಮ್ಮ ಸಂಬಂಧಿಕರು ಯಾರು ಬರ್ತಾ ಇಲ್ಲ, ನಾನು ಒಬ್ಬನೇ ಇದ್ದೇನೆ, ಬರೀ ನರ್ಸ್ಗಳು ಅವರಿಗೆ ನೋಡ್ಕೊಳ್ತಾ ಇದ್ದಾರೆ, ಬಹಳ ಸುಸ್ತಾಗ್ಬಿಟ್ಟಿದೆ ನೋಡ್ರಿ, ಈಗ ನನಗೆ ಯಾಕೋ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತು ಬಂದಿದ್ದೆ ಅಂತ ಅವ್ರು ಬಂದಿದ್ರು. ಯಾರು ಅಂತ ಹೇಳ ಅಂದ್ರೆ ಅಷ್ಟೊಂದು ಗಳಿಕೆ ಮಾಡಿದ್ರು ಅವ್ರ ವಯಸ್ಸಿನಲ್ಲಿ. ಆ ಗಳಿಕೆ ವಯಸ್ಸಾದ್ಮೇಲೆ ಅದು ಸಾರ್ಥಕತೆ ಏನಾದ್ರೂ ಪಡಿಬೇಕಾ? ಇಲ್ಲ. ಇಲ್ಲಿ ಬರ್ಲಾದ ದುಡ್ಡು ಯಾಕಾದ್ರೂ ಬಂದ್ರೆ ಆ ದುಡ್ಡಿನ ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳೆಲ್ಲ ದುರ್ನಡತೆಗೆ ಹೋಗಿದ್ದಾರೆ, ಹೆಂಡತಿ ಇವ್ರನ್ನ ಬಿಟ್ಟು ಪರರ ಜೊತೆಗೆ ಇದ್ದಾರೆ, ಇವ್ರನ್ನ ನೋಡ್ಕೊಳ್ಳೋದು ಯಾರು ಇಲ್ಲ, ನೀನ್ ದುಡ್ದು ನೀನ್ ಕರ್ತವ್ಯ ದುಡ್ದಿದ್ಯಾ, ನಾನ್ ತಗೊಂಡು ಏನ್ ಮಾಡ್ಲಿ, ನನಗೆ ಬೇಕಾಗಿರೋ ಸುಖ ಅಂತ ಹೆಂಡತಿ ಹೇಳಿದ್ರು. ಅಷ್ಟು ನೋವಾಗಿ ಬಂದು ಅವರಲ್ಲಿ ಹೇಳ್ತಾ ಇದ್ರು. ಯಾಕೆಂದ್ರೆ ಹಣ ಶಕ್ತಿ, ಮನುಷ್ಯನಿಗೆ ಹಣ ಶಕ್ತಿ. ಹಣ ಇದ್ದೇ ಇದ್ರೆ ಏನೂ ಮಾಡಕ್ಕಾಗಲ್ಲ. ಆದ್ರೆ ಹಣವೇ ಜೀವನ ಅಲ್ಲ. ಹಣ ಬೇಕು, ಎಷ್ಟು ಬೇಕು ಅಂತ ನಮಗೆ ಗೊತ್ತಿರಬೇಕು, ಯಾವುದು ಬಳಸಬೇಕು ಅಂತ ನಮಗೆ ಗೊತ್ತಿರಬೇಕು. ಇವತ್ತು ಗೋಣಿ ಮಲ್ಲೇಶ್ವರ ಬಂದು ಕಾಣಿಕೆ ಕೊಟ್ಟರು, ನಾವು ಯಾರು ನಿರೀಕ್ಷಣೆನೂ ಮಾಡಿಲ್ಲ, ಕೇಳಿ ಇಲ್ಲ, 5,000 ರೂಪಾಯಿ. ಹಣ ಸದ್ಬಳಕೆ ಆಗಬೇಕು, ಆಗ್ತದೆ ಅಂತ ಅವ್ರು ಕೊಟ್ರಿ. ದಾಸೋಹ ಆಗುತ್ತೆ, ಜ್ಞಾನ ಪ್ರಸಾರ ಆಗುತ್ತೆ, ಅನ್ನ ಪ್ರಸಾರ ಆಗ್ತದೆ. ಹೌದಾ? ಒತ್ತಡ ನೀವು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕಂತ ಅಲ್ಲ. 1 ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ಕೊಡ್ಬೇಕು, ಕಾಲ್ವಾಗ ರೊಟ್ಟಿ ಕೊಡು. 2 ರೂಪಾಯಿ ಇದ್ರೆ 8 ಕೊಡು. 10,000 ರೂಪಾಯಿ ಇದ್ರೆ 1,000 ರೂಪಾಯಿ ಕೊಡ್ರಿ. ಒಟ್ಟಿನಲ್ಲಿ ನಾವು ಕೊಟ್ಟಾಗಲೇ ನಮ್ಮ ಹಣಕ್ಕೆ ಬೆಲೆ ಬರೋದು. ಅದು ಜೀವ ಬರ್ತದೆ, ಕೊಟ್ಟಾಗ ಜೀವ ಬರ್ತದೆ. ಕೊಡದೆ ಹಿಂದೆ ನಾವೇ ಬಳಸಿದ್ರೆ ದುರ್ಬಳಕೆ ಆಗ್ತದೆ, ಅಥವಾ ಹಾಗೆ ಇಟ್ರೆ ಅದು ಮಣ್ಪಾಲ, ಅದು ಕಳೆ ಇಲ್ಲ, ಅದು ಕಳೆ ಇಲ್ಲ. ಆದ್ರಿಂದ ಆ ಹಣದ ಬಳಕೆ ಹೇಗಿರ್ಬೇಕು ಅಂತ ಹೇಳಿ ನಮ್ಮ ಬಸವಾದಿ ಪ್ರಬಂಧರು ಹೇಳ್ತಾ ಇದ್ದಾರೆ. ಮನುಷ್ಯ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಉಡ್ಬೇಕು, ಚೆನ್ನಾಗಿ ದಾನನೂ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಜೀವನ, ಜೊತೆಗೆ ಎಲ್ಲ ಜೊತೆಗೆ ಸಾಮರಸ್ಯದಿಂದ ಬದುಕೋದನ್ನ ಕಲಿಬೇಕು. ನಾವು ಶಿವಯೋಗ ಅಂತ ಹೇಳ್ತೇವಲ್ಲ, ನಿನ್ನೆ ಒಬ್ಬರು ಒಂದು ವಚನ ಕಳಿಸಿದ್ರು ವಾಟ್ಸಪ್ಪಿಗೆ. ಶಿವಯೋಗ ಅಂದ್ರೆ ಎಲ್ಲ ಜೊತೆಗೆ ಸಮರಸತೆಯಿಂದ ಬದುಕುವುದು, ಪ್ರೀತಿಯಿಂದ ಬದುಕುವುದು. ಏಕೆ ನಿಮ್ಮೆಲ್ಲ ಜೀವಗಳು ತಾನೇ, ಆತ್ಮಗಳು ತಾನೇ, ಇದು ಪರಮಾತ್ಮನಿಂದ ಬಂದಿರುವ ಎನರ್ಜಿ ತಾನೇ. ನೀನ್ ಬೇರೆನಾ ಏನ್ ನಾವು ಮಾಡ್ಕೊಂಡಿವ, ನಾವು ಹುಟ್ಟಿಸಿವಿ? ಇಲ್ಲ, ಪರಮಾತ್ಮನಿಂದ ಬಂದಿರುವ ಜೀವಗಳಿಗೂ. ಹಾಗಾಗಿ ಎಲ್ಲರಿಗೂ ನಾವು ಬೆಲೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು. ಎಲ್ಲರನ್ನೂ ನಮ್ಮಂತೆ ಕಾಣುವಂತಹ ಮನಸ್ಥಿತಿ ನಮಗೆ ಯಾವಾಗ ಬರ್ತದಲ್ಲ, ಅದು ಶಿವಯೋಗ. ನೀನ್ ಸರಿ ಇಲ್ಲ, ನೀನ್ ಕರ್ರಗೈದೀನಿ, ಬೆಳ್ಳಗೈದೀನಿ, ನೀನ್ ಆ ಜಾತಿ ಈ ಜಾತಿ, ಹೆಣ್ಣು ಗಂಡು, ವೇಷ ಅಸೂಯೆ, ಅವ್ರು ಬೇಡ ಇವ್ರು ಬೇಡ, ಇದಿನ್ನು ಪಕ್ವ ಮನಸ್ಸಿನ ಸ್ಥಿತಿ ಅಲ್ಲ. ಶಿವಯೋಗ ಅಂದ್ರೆ ಸಮರಸ. ಭಕ್ತ ಮಹೇಶ
ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಷಟಸ್ಥಲಗಳನ್ನ ಹೇಳಿದ್ದಾರೆ. ಇದು ಪುಸ್ತಕದ ಪತ್ರಿಕಾಯಲ್ಲಿ ಜೀವನ ಕ್ರಮ. ಇದು ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಅಂತ ನಿಮ್ಮ ನಡೆ ನುಡಿ ನಿಮ್ಮ ಮಾತುಕತೆಯಲ್ಲಿ ನಾವು ಅಳಿಬಹುದು. ಭಕ್ತನಾದವನು ಶಾಂತನಾಗಿರಬೇಕು, ಸತ್ಯವಂತನಾಗಿರಬೇಕು. ಭಕ್ತನಾದವನು ಶಾಂತನಾಗಿರ್ಬೇಕು, ಎಲ್ಲದರಲ್ಲೂ ಶಾಂತಿಯಿಂದ ಇರಬೇಕು. ಅದನ್ನು ಹ್ಯಾಕ್ ಮಾಡಬೇಕು ಅಂತ ಅವನಿಗೆ ವಿವೇಕ ಇರಬೇಕು, ಜೊತೆಗೆ ಸತ್ಯವಂತನಾಗಿರಬೇಕು. ಇದು ಭಕ್ತನ ಲಕ್ಷಣ. ನಮ್ಮಲ್ಲೈತ ಎಷ್ಟು ಮಟ್ಟಿಗಿದೆ ಅಂತ ನೀವು ಆಲೋಚನೆ ಮಾಡಿ. ಎಲ್ಲರೂ ಒಂದಲ್ಲ ಒಂದು ದಿನ ಮುಕ್ತಿ ಪಡ್ಕೊಳ್ಳೇಬೇಕು, ಮುಕ್ತಿ ಪಡ್ಕೊಳ್ಳೇಬೇಕು ಒಂದಲ್ಲ ಒಂದಿನ. ಆದ್ರೆ ಏನು ಬೇರೆ ಆಗ್ತದೆ. ಭಕ್ತ ಸ್ಥಳದ ಲಕ್ಷಣ ಏನು? ಶಾಂತಿ, ಸತ್ಯ, ವಿವೇಕ, ಜ್ಞಾನ, ಪ್ರೀತಿ, ಇವೆಲ್ಲವೂ ಭಕ್ತನ ಲಕ್ಷಣಗಳು. ಇನ್ನು ಮಹೇಶ ಸ್ಥಳ ಅಂತ ನಾವು ಕರಿತಾ ಇದ್ದೇವೆ. ಎರಡನೇ ಸ್ಥಳ ಮಹೇಶ ಸ್ಥಳ ಅಂದ್ರೆ ನಿಷ್ಠೆ. ನೀವು ಯಾವ ಕೆಲಸ ಮಾಡ್ರಿ ನಿಷ್ಠೆಯಿಂದ ಮಾಡ್ತೀರಾ. ಈಗ ಸಬ್ ರಿಜಿಸ್ಟರ್ ಆಫೀಸರ್ ಬಂದಿದ್ದಾರೆ, ಅವರು ಕಾಯಕದಲ್ಲಿ ನಿಷ್ಠೆಯಿಂದ ಮಾಡಿದ್ರೆ ಇದು ನನಗೆ ಪಾಲಿಗೆ ಬಂದಿರುವುದು ಇದು ಅಂತ ಹೇಳಿ ಎಷ್ಟು ಪ್ರಾಮಾಣಿಕವಾಗಿ ಅವರು ಮಾಡ್ತಾರೆ. ಜೊತೆಗೆ ಅದನ್ನೇ ಮಾಡಬೇಕು, ಪದೇ ಪದೇ ಅದೇ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ಬೇಕು. ಇವತ್ತು ಮಾಡಿ ನಾಳೆ ಬೇಜಾರಾಯ್ತು ಅಂತ ಹೇಳಿ ನಾವು ಹೆಂಗ್ ಬೇಕಾದ್ರೆ ಮಾಡಿದ್ರೆ ನಡೆಯಂಗಿಲ್ಲ. ಅಡುಗೆ ಮಾಡ್ತಾರೆ ನಮ್ಮ ತಾಯಿಗಳು, ನಮ್ಮ ಸೊರಮಗಳವರು ಅಡುಗೆ ಮಾಡ್ತಾರೆ, ಬಹಳ ನಿಷ್ಠೆಯಿಂದ ಅಡುಗೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿದ್ರು ರುಚಿಕಟ್ಟಾಗಿರ್ತದೆ ಅಡುಗೆ. ಅವ್ರ ಕೈಯಾಗಿ ಊಟ ಮಾಡ್ಬೇಕು. ಹೇಳಿದ್ರು ಯಾರು ಮಾತಾಡೋಕ್ಕಲ್ಲ, ಕೆಳ ಮಾತಾಡೋದು ಅಂತ ಮಾತಾಡೋದ್ರಿಂದ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಅವ್ರ ಒಂಥರ ದಾನೇಶ್ವರಿ ಅನ್ಬೇಕು. ಅಂದ್ರೆ ನಿಷ್ಠೆ ಇರುತ್ತಲ್ಲಿ. ನೋಡ್ರಿ, ನೀವು ಮನಸ್ಸಿಟ್ಟು ಮಾಡ್ರಿ, ಬಹಳ ಚೆನ್ನಾಗಿ ಮಾಡ್ತೇವೆ. ನಾವು ಯಾವುದೇ ಆಗಿರಲಿ ಮನಸ್ಸಿಟ್ಟು ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡ್ತೇವೆ. ಮನಸ್ಸಿನಂದ್ರೆ ಚಂದ ಮಾಡಲ್ಲ, ಹೌದಾ? ಹಾಗಾದ್ರೆ ಮಹೇಶ ಸ್ಥಳ ಅಂದ್ರೆ ಏನು? ನಿಷ್ಠೆ. ಯಾವುದೇ ಕಾಯಕದಲ್ಲಿ ನಿಷ್ಠೆಯುಳ್ಳವರಾಗಿ ನಾವು ದುಡಿತಾ ಹೋದ್ರೆ, ರೈತಾಪಿ ಬದುಕಿನಲ್ಲಿ ನಿಷ್ಠೆಯುಳ್ಳವರಾಗಿ ದುಡಿತಾ ಹೋದ್ರೆ ಅದು ಮಹೇಶ ಸ್ಥಳ. ಬರೇ ಶಿವಯೋಗ ಇಟ್ಕೊಳ್ಳೋದಷ್ಟೇ ಅಲ್ಲ, ನಿಂಗು ಇಟ್ಕೊಳ್ಳೋದಷ್ಟೇ ಅಲ್ಲ, ಇದು ಜೀವನದಲ್ಲಿ ಅಳವಡಬೇಕು. ಇದು ಶಿವಯೋಗದ ಕ್ರಮ. ಆಮೇಲೆ ಇಲ್ಲಿ ಬರ್ತದೆ ಮಣಿಪೂರಕ ಚಕ್ರ. ಮಕ್ಕಳ ಭಾಗದಲ್ಲಿ ಇದೆ ಅಂತ ಯೋಗದಲ್ಲಿ ನಮಗೆ ಹೇಳ್ತಾರೆ. ಇದ್ರ ಕೆಲಸ ಏನು? ಜೀರ್ಣ ಮಾಡೋದು. ಹೊಟ್ಟೆ ಕೆಲಸ ಏನು? ಜೀರ್ಣ ಮಾಡೋದು. ಅಗ್ನಿ ಮಂದ ಆಗಿದ್ರೆ ಊಟ ಜೀರ್ಣ ಆಗಲ್ಲ. ಅಗ್ನಿ ಜಾಸ್ತಿ ಆದ್ರೆ ಜಾಸ್ತಿ ಊಟ ಮಾಡ್ತಾನೆ. 25 ಇಡ್ಲಿ ತಿಂದ್ರು ಹೊಟ್ಟೆ ತುಂಬಿಲ್ಲ ಅಂತ ಅನ್ಬೋದು. ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಅದು ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಅಗ್ನಿ ಕೆಲಸ ಇದು. ಮಣಿಪೂರಕ ಚಕ್ರ ಇದು ಅವಧಾನಿಯಾಗಿರ್ಬೇಕಂತ. ಭಕ್ತ, ಮಹೇಶ, ಪ್ರಾಣಲಿಂಗಿ, ಶರಣ ಐಕ್ಯ ಅಂತ ಬರ್ತದಲ್ಲ, ಇಲ್ಲಿ ಪ್ರಸಾದಿ ಅಂತ ಹೇಳಿ ಸ್ಥಳ, ಪ್ರಸಾದಿ ಸ್ಥಳ ಅವಧಾನಿಯಾಗಿರ್ಬೇಕು. ಅವಧಾನಿ ಅಂದ್ರೆ ಎಚ್ಚರಿಕೆ ಅಂತ ಅರ್ಥ. ಪ್ರತಿಯೊಂದು ಕೆಲಸದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ತಿನ್ನೋದ್ರಲ್ಲಿ ಎಚ್ಚರಿಕೆಯಾಗಿರ್ಬೇಕು, ದುಡಿಯೋದ್ರಲ್ಲಿ ಎಚ್ಚರಿಕೆಯಾಗಿರ್ಬೇಕು, ಮಾತಾಡೋದ್ರಲ್ಲಿ ಎಚ್ಚರಿಕೆಯಾಗಿರ್ಬೇಕು. ನಮ್ಮ ನಡೆನುಡಿಯಲ್ಲಿ, ಶಿಸ್ತಿನಲ್ಲಿ, ಮನೆ ಇಟ್ಕೊಳ್ಳೋದ್ರಲ್ಲಿ ಯಾವುದ್ರಲ್ಲೂ ಎಚ್ಚರಿಕೆಯಾಗಿದ್ರೆ ಅದು ಅವಧಾನಿ, ಅದು ಪ್ರಸಾದಿ ಸ್ಥಳ. ಎಷ್ಟು ಸರಳ ಇದೆ ನೋಡ್ರಿ. ಅದು ಸರಳ ಆಗೋದಕ್ಕೆ ನನಗೆ ನೆನಪಾಯ್ತು. ಎಚ್ಚರಿಕೆ ಇದ್ದ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಸದಾ ತೋಟದಲ್ಲಿ ಜಾಗರವಾಗಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನೈಯ ಭ್ರಾಂತಿಯ ವೀರ ಅಖಂಡ ಮಂಡಲವೆಂಬ ಬಾವಿ ಪವನವೀರಾಟಾಳ ಸುಷುಮ್ನ ನಾಳದಿಂದ ಉದಕ ತಿದ್ದಿ ಬಸವಗಳ ಇವರು ಹಸಗೆಡಿಸಿ ಹರಿದು ಸಮತೆ ಸೈರಣಿ ಎಂಬ ಬೇರಿಯ ನಿಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿತ್ತು. ಎಚ್ಚರಿಕೆಯಾಗಿರ್ಬೇಕಂತೆ ನಾವು. ಎಚ್ಚರಿಕೆ ತಪ್ಪಿದ್ರೆ ಜೀವನ ಅಸ್ತವ್ಯಸ್ತ ಆಗ್ತದೆ. ಎಚ್ಚರಿಕೆ ತಪ್ಪಿದ್ರೆ ಕೆಲಸ ಆಗೋದಿಲ್ಲ. ಅದಕ್ಕಾಗಿನೇ ಸದಾ ಎಚ್ಚರಿಕೆಯಾಗಿರ್ಬೇಕು. ಬಸವಗಳ ಇವರು ಅಂದ್ರೆ ಪಂಚಜ್ಞಾನೇಂದ್ರಿಯಗಳು ನಮಗೆ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು. ಅಡ್ಡಡ್ಡ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ನೋಡ್ಬಾರ್ದು, ನೋಡಿದ್ರೆ ಕೇಳಬಾರ್ದು, ಕೇಳಿದ್ರೆ ತಿನ್ಬಾರ್ದು, ತಿಂದ್ರೆ ಎಚ್ಚರಿಕೆ ತಪ್ಪದಲ್ಲ. ಅದಕ್ಕೆ ಬಸವಗಳ ಇವರು ಹಸಗೆಡಿಸಿರೆ ಎಂದು ಸಮತೆ ಸೈರಣಿ ಎಂಬ ಬೇರಿಯನಿಗೆ. ಸಮತೆ ಸೈರಣಿ ಅಂದ್ರೆ ಶಾಂತ ಸ್ಥಿತಿಯನ್ನ ನಾವು ಯಾವಾಗಲೂ ತಾಳ್ಮೆಯನ್ನು ಬಳಕೊಂಡಿದ್ರೆ ಮಾತ್ರ ಎಚ್ಚರಿಕೆಯಾಗಿರ್ಲಿಕ್ಕೆ ಸಾಧ್ಯ. ಅವಧಾನ, ಆಮೇಲೆ ಅನುಭವ. ಇದೆಲ್ಲ ಇವು ಮೂರು ಸರಿ ಆಯ್ತು ಅಂದ್ರೆ ಅನುಭವ ತನಗೆ ಬರ್ತದೆ. ಅಡಿಗೆಯಲ್ಲಿ ನನಗಿರೋ ಅಷ್ಟು ಅನುಭವ ನಿಮಗೈತನು ಅಂತ ಹೇಳ್ತಿರಲ್ಲ, ಅನುಭವ ತನಗೆ ಬರ್ತದೆ. ಕೆಲಸದಲ್ಲಿ, ಕಾರ್ಯದಲ್ಲಿ, ಸುಡಕಾರು ಪ್ರತಿ ವರ್ಷ ಬಂದು ದಾನಮ್ಮ ದೇವಿಗೆ ಸೀರೆ ಓಡಿಸ್ತಾರೆ, ರಂಗೋಲಿ ಹಾಕ್ತಾರೆ. ಅವ್ರ ಜೊತೆಗೆಲ್ಲ ಬ್ಯಾಚ್ ಇದೆ, ಯಾರೇನು ನಮ್ಮ ಶೈಲಕ್ಕರು, ಸುನೀತಕ್ಕರೆಲ್ಲ ಬರ್ತಾರೆ. ಅವ್ರಿಗೆ ಅನುಭವ ಇದೆ. ಅದು ಮಾಡಿ 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 5 ನಿಮಿಷಕ್ಕೆ ಮಾಡಿ ಇಟ್ಬಿಡ್ತಾರೆ. ಹೊಸಬ್ರು ಬಂದ್ರೆ ಹೆಂಗ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ ಅಂತ ಹುಡುಕ್ತಿರ್ತಾರೆ. ಅಂದ್ರೆ ಮಾಡ್ತಾ ಮಾಡ್ತಾ ಒಂದು ಕೆಲಸದಲ್ಲಿ
ಅನುಭಾವ ಬರ್ತದೆ. ಏನೋ ಒಂದು ಜ್ಞಾನ ಬರುತ್ತೆ, ಅದು ಅನುಭವ. ಕೆಲಸ ಮಾಡ್ತಾ ಮಾಡ್ತಾ ಅನುಭವ ಅಂತಿರಲ್ಲ, ಅಲ್ಲೊಂದು ಜ್ಞಾನ ಉತ್ಪತ್ತಿ ಆಗ್ತದೆ, ಕಾಣಲಾರ್ದ, ಅದು ಅನುಭಾವ. ಮಾತಿನಲ್ಲಿ ನಮ್ಮ ಸುಭಾಷ್ ಚಂದ್ರಶೇಖರ್ ಅವರು ಚೆನ್ನಾಗಿ ಮಾತಾಡ್ತಾರಲ್ಲ, ಅನುಭಾವಿಗಳಾಗ್ಬಿಟ್ಟಿದ್ದಾರೆ, ಒಳಗಡೆಯಿಂದ ತಾನೇ ಬರ್ತಾ ಇರ್ತದೆ. ಹೌದಾ? ಹೀಗೆ ಕೆಲಸದಲ್ಲಿ ಅನುಭವ, ಕೊನೆಗೆ ಆನಂದ. ಈ ಅನುಭವ ಬಂತು ಅಂದ್ರೆ ಯಾವ ಕೆಲಸದಲ್ಲೂ ಖುಷಿ ಆಗುತ್ತೆ, ನಿಮಗೆ ಬದುಕದಲ್ಲಿ ಖುಷಿ ಆಗುತ್ತೆ, ಇದು ಆನಂದ. ಹೌದಾ? ಅನುಭವ, ಆನಂದ ಆಯ್ತು ಅಂದ್ರೆ ಎಲ್ಲದರಲ್ಲೂ ನಾವು ಅದೇ ಕಾಣ್ತಾ ಹೋಗ್ತೇವಲ್ಲ, ಆವಾಗ ಸಮರಸ ಆಗಿಬಿಡ್ತದೆ. ಸಮರಸ, ಆಜ್ಞಾ ಚಕ್ರ, ಜ್ಞಾನ, ಸಮರಸ. ನಾವು ಎಲ್ಲರೊಳಗೂ ಒಂದಾಗುವ ಮಂಕುತಿಮ್ಮ ಅಂತ ಏನ್ ಹೇಳ್ತಾ ಇದಾರಲ್ಲ, ಇದನ್ನು ಪ್ರತಿಯೊಬ್ಬರು ಮಹಾತ್ಮರಲ್ಲೂ ಕಾಣ್ಬೋದು. ಶಿವಯೋಗ, ಲಿಂಗಾಂಗ ಯೋಗ ಅಂದ್ರೇನು? ಬದುಕಿನಲ್ಲಿ ನಾವು ಸಮಚಿತ್ತತೆಯಿಂದ ಬದುಕುವುದು. ಈಗ ನೀವು ಅರ್ಥ ಮಾಡ್ಕೊಳ್ರಿ, ಯಾರಾದ್ರೂ ಟೀಕೆ ಮಾಡಿದ್ರೆ ನೋವಾಗುತ್ತೆ, ಇನ್ನೊಬ್ರು ನಮಗೆ ಬಾಲೆಹಣ್ಣು ಜಗ್ಗಿದ್ರೆ ನೋವಾಗುತ್ತೆ, ಇನ್ನೊಬ್ರು ಬೈದ್ರೆ ನೋವಾಗುತ್ತೆ. ನೀವು ಶಿವಯೋಗಿಗಳಾಗಿದ್ರೆ ನೋವೇ ಆಗಲ್ಲ. ಯಾಕೆ? ಅವ್ರು ಅಲ್ಲೇ ಇದ್ದಾರೆ, ನಾವು ಮೇಲ್ಮಟ್ಟಕ್ಕೆ ಬಂದೇವಿ, ಅದಕ್ಕೆ ಅವ್ರು ಬೈದು ಕೇಳಿ ಬಿಡುತ್ತೆ, ಸುಮ್ಮನೆ ಇಷ್ಟೇ. ಯಾಕೆಂದ್ರೆ ಬೈದರು ಉಳಿಯಲ್ಲ, ಬಯಸ್ಕೊಂಡವರು ಉಳಿಯಲ್ಲ, ಎಲ್ಲರೂ ಒಂದಿನ ಹೋಗ್ಲೇಬೇಕು. ಯಾರು ಸತ್ಯವಂತರಾಗಿದ್ದಾರೋ, ದಾನಮ್ಮ ತಾಯಿಗೆ ಯಾರ್ಯಾರು ತೊಂದರೆ ಕೊಟ್ಟರು ಹೋಗಿದ್ದಾರೆ, ದಾನಮ್ಮ ತಾಯಿ ಸತ್ಯವಂತೆ ಆಗಿದ್ದರಿಂದ ಉಳ್ಕೊಂಡಿದ್ರು. ಕನಕದಾಸರು ಏನೇನೋ ತೊಂದರೆ ಕೊಟ್ಟರು, ಕನಕದಾಸರು ಉಳ್ಕೊಂಡ್ರು. ಯಾಕೆ? ಸತ್ಯ ಉಳಿತದೆ, ಅಸತ್ಯ ಉಳಿಯೋದಿಲ್ಲ, ತೊಂದರೆ ಕೊಟ್ಟವರು ಉಳಿಯೋದಿಲ್ಲ. ಅದಕ್ಕಾಗಿ ಇತಿಹಾಸದಲ್ಲಿ ಶಾಂತಿಯಿಂದ ಇದ್ದವರ ಹೆಸರು ಮಾತ್ರ ಉಳಿದಿದೆ. ಬುದ್ಧ, ಪೈಗಂಬರು, ಯೇಸು, ಹಾಗೆ ಬಸವಣ್ಣವರು, ಅಕ್ಕಮಹಾದೇವಿ. ಶಾಂತಿಯಿಂದ, ಜ್ಞಾನದಿಂದ, ಸಮರಸದಿಂದ, ವಿವೇಕದಿಂದ ಬದುಕಿದವರ ಹೆಸರು ಉಳಿದಿದೆ. ಅಸತ್ಯದಿಂದ ನಡೆದವರ ಹೆಸರು ಉಳಿದಿಲ್ಲ. ನಿಮ್ಮ ಹೆಸರು ಅಜರಾಮರವಾಗಿರ್ಬೇಕಂದ್ರೆ ಕನಿಷ್ಠ ಏನೂ ಬೇಡ, ಪರಮಾತ್ಮನಿಗೆ ನಾವು ಪ್ರೀತಿ ಪಾತ್ರರಾಗಬೇಕು ಅಂದ್ರೆ ನಾವು ಪ್ರಾಮಾಣಿಕರಾಗಿ ಶಾಂತಿಯಿಂದ, ಪ್ರೀತಿಯಿಂದ ಬದುಕೋಣ. ಅದಕ್ಕಾಗಿ ನೀವೆಲ್ಲ ಕೆಲಸ ಕಾರ್ಯಗಳು ಅಂತ ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಳ್ತಾ, ಯಾಕೆ ಮಾತಾಡ್ತಾ ಬಹಳ ಆಗುತ್ತೆ. ನಿನ್ನೆ ನಮ್ಮ ಮಾತಾಜಿಯವರು ತುಂಬ ಚೆನ್ನಾಗಿ ಅನುಭವಗಳನ್ನು ಹಂಚಿಕೊಂಡ್ರು. ಇವತ್ತು ಸಮಯ ಸಾಕಾಗಲ್ಲ ಅಂತ ಹೇಳಿ ಮತ್ತು ನಾಳೆಯವರು ಮಾತಾಡ್ತಾರೆ. ಈ ದಿನ ಶರಣೆ ಸರ್ವಮಂಗಳಮ್ಮ ಅಂತ ಲಿಂಗಪ್ಪರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಹಿತನುಡಿಗಳನ್ನು ಹೇಳಿ ಕಾರ್ಯಕ್ರಮವನ್ನು ಸಾಂಗವಾಗಿ ನಿರ್ದೇಶಿಸಿಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ನಾನು ನಿಮಗೆ ತಿಳಿಸ್ತೇನೆ. ಬರುವ ಡಿಸೆಂಬರ್, ಜನವರಿ ತಿಂಗಳಲ್ಲಿ ಮತ್ತೆ ನೆನಪು ಮಾಡ್ಕೋಬೇಕು. ಶಿಕಾರಿಪುರದ ತಾಲೂಕಿನ ಎಲ್ಲರ ಜವಾಬ್ದಾರಿ ಇದ್ದು ಬಸವಾಶ್ರಮ ಪ್ರಾರಂಭ ಆಗಿ ಇಲ್ಲಿ ಅನಾಥಾಶ್ರಮ ಇತ್ತು. ಹಾಗೆ ಧರ್ಮದ ಕಾರ್ಯಗಳು ನಡೀತಾ ಇದ್ದಾವೆ, ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಜ್ಞಾನದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಧ್ಯಾನದ ಕೇಂದ್ರಗಳಲ್ಲಿ ಕೆಲವೊಂದು ಶಿಬಿರಗಳನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ನಮ್ಮ ಇವರೆಲ್ಲ ಬಂದಿದ್ರು, ಇವರೆಲ್ಲ ಶಿಬಿರಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ನಾವು ಶಿಬಿರ ಆಯೋಜನೆ ಮಾಡಿದ್ವಿ. ಸುವರ್ಣಮ್ಮರು, ಹಾಗೆ ನಮ್ಮ ಸುಮಕ್ಕರು, ಎಲ್ಲ ಕೆಲವರೆಲ್ಲ ಬಹಳಷ್ಟು ಜನ ಬಂದಿದ್ರು. ಯಾಕೆಂದ್ರೆ ಶಿಬಿರ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆಗೆ ಹೋಗಿ ನಾವು ಶಿಬಿರಗಳ ಆಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದುರ್ಗ, ಹೊಳಲ್ಕೆರೆ, ಹಾಗೆ ನಮ್ಮ ಮಂಡ್ಯ, ಮೈಸೂರು ಕಡೆ ಭಾಗಗಳಲ್ಲೆಲ್ಲ ಇದರ ವ್ಯವಸ್ಥೆ ಆಗಿದೆ ಕಾರ್ಯಕ್ರಮ. ನಾವು ಶ್ರಾವಣ ಮುಗಿಲಿ ಅಂತ ಕಾಯ್ತಾ ಇದ್ದೇನೆ ನಾನು. ಇವೆಲ್ಲ ಶಿಬಿರಗಳ ಮೂಲಕ ಜನರಿಗೆ ಜ್ಞಾನವನ್ನು ಅಥವಾ ವಿವೇಕವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತಹ ಕೆಲಸ ಆಗಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದೆಲ್ಲದಕ್ಕೂ ಒಂದು ಕಾರಣೀಭೂತವಾದಂಥ ಒಂದು ಕಾರ್ಯ ಅಂದರೆ ಮುಂದೆ ಬರುವ ಡಿಸೆಂಬರ್, ಜನವರಿ ತಿಂಗಳಲ್ಲಿ ಸಂಸ್ಥೆ ಪ್ರಾರಂಭ ಆಗಿ 25 ವರ್ಷ ಆಗಿದೆ. ಅದಕ್ಕೆ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ವಿಜೃಂಭಣೆಯಿಂದ ಅದು ಸಾರ್ಥಕ ಆಗಬೇಕು. ನಾವು ಕೂಡ ನಮ್ಮ ಹೆಸರಿದ್ದೇವೆ. ನಾಳೆ ಸರಿಯಾಗಿ ಅದು ಬರ್ತಾ ಇದ್ದಾರೆ ಕೂಡ. ನಾಳೆ ಶಿವಯೋಗಿನಿ ಶರಣಾಂಬಿಕಾ ತಾಯಿ ಮಾತಾ ಕಿ